ಮಾನಸಿಕವಾಗಿ ಬೇಸರ ಆಗಿದೆ, ಇನ್ಕ್ಲೂಡಿಂಗ್ ದ DCM. ಇವರು ರಾಜಕೀಯವಾಗಿ ಮಾತಾಡ್ಕೊಳ್ಳಿ, ಅದು ನನ್ನ ಪ್ರಶ್ನೆ ಅಲ್ಲ. ನಾನು ಹೇಳೋಂಥದ್ದು, ನೀವು 2 ಗಂಟೆವರೆಗೂ ಮಾಡಿರೋ ಟ್ವೀಟ್ ಏನು, 2 ಗಂಟೆವರೆಗೂ ಮಾಡಿರೋ ಪ್ರಚಾರ ಏನು, ಅದನ್ನ ವೈಭವೀಕರಣ ಮಾಡಿ ಜನಕ್ಕೆ ಪ್ರಚೋದನೆ ಕೊಟ್ಟೋದೇ ನೀವು BJP ಮಿತ್ರರು. ಇವತ್ತು ರಾಜಕೀಯ ಲಾಭಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಿರಲಿ, ಅದೊಂದು ಕಡೆ ಸರ್ಕಾರ ಇವತ್ತಾಗ ಸಾಕಷ್ಟು ಕ್ರಮವನ್ನು ತಗೊಂಡಿದೆ. ನಮ್ಮ ಉದ್ದೇಶ ಇಂಥ ಘಟನೆಗಳು ಮರುಕಳಿಸಬಾರ್ದು. ನಮಗೆ ಜನರ ಪ್ರಾಣದ ಬಗ್ಗೆ ಗೌರವ, ಬೆಲೆ ಎರಡೂ ಇದೆ. ಆಗಿರ್ತಕ್ಕಂಥದ್ದು ತಪ್ಪು, ನಮ್ಮ ಕರ್ನಾಟಕದ ಇತಿಹಾಸದ ಅದೊಂದು ಕಪ್ಪು ಶಿಕ್ಷೆ. ಖಂಡಿತ ಅದ್ರ ಬಗ್ಗೆ ನಮಗೆ ಪಶ್ಚಾತ್ತಾಪ ಇದೆ. ಮುಂದೆ ಈ ರೀತಿ ಸರ್ಕಾರದ ಕಾಂಗ್ರೆಸ್ ಇರುತ್ತೋ, BJP ಇರುತ್ತೋ, ಮತ್ತೊಂದು ಇರುತ್ತೋ, ಈ ಸಹ RCB ಅವ್ರಿಗೆ ಗೌರವ ಕೊಡಬೇಕು, ನೀವು ಅವ್ರ ಮೆರವಣಿಗೆ ಮಾಡಬೇಕು, ಅವ್ರ ತಮ್ಮ ಸನ್ಮಾನ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ವೈಭವೀಕರಣ ಮಾಡಿ ಟ್ವೀಟ್ ಮಾಡಿ ಮಾಡೋಂಥವ್ರು BJP. ನಮ್ಮ ಸಾವಿನಲ್ಲಿ ರಾಜಕಾರಣ ಮಾಡೋ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ನಮ್ಮ ತಪ್ಪನ್ನ ನಾವು ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ. ಘಟನೆ ಆದಮೇಲೆ ಅವತ್ತು ಸಂಜೆನೆ ಸಾಮಾನ್ಯ ಸಿದ್ದರಾಮಯ್ಯನವರು, ಸಾಮಾನ್ಯ DK ಶಿವಕುಮಾರ್ ಅವರು ಹಾಸ್ಪಿಟಲ್ ಹೋಗುವಂಥದ್ದು, ಕ್ರಮ ಕೈಗೊಳ್ಳುವಂಥದ್ದು ಎಲ್ಲ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಏನಂತದ್ದು, ಅಫ್ಕೋರ್ಸ್ ಒಂದು ಎಲ್ಲ ಎಮೋಷನಲ್ ಟಚ್ ಇತ್ತು. RCB ಅವರು ಅವ್ರಿಗೆ ಏನಕ್ಕೆ ಅವ್ರು ಇಮ್ಮಿಡಿಯೇಟ್ ಅದೊಂದು ಪ್ರಶ್ನೆ ಇದೆ. 1-2 ದಿವಸ ಬಿಟ್ಟು ಮಾಡಬೇಕಾಗಿತ್ತು ಕಾರ್ಯಕ್ರಮ ಅನ್ನೋದು ಸ್ವಾಭಾವಿಕವಾಗಿದೆ. ಚರ್ಚೆ ಆಗಿದೆ, ಆರೋಗ್ಯಕರವಾದ ಚರ್ಚೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತು ಬರಬಿಟ್ಟು. ಈಗ RCB ಅವರು ಸರ್ಕಾರದ ಮೇಲೆ, KC ಅವರು ಸರ್ಕಾರದ ಮೇಲೆ, ಸರ್ಕಾರ ಪೊಲೀಸ್ ಮೇಲೆ, ಈ ತರ ಒಬ್ರ ಮೇಲೆ ಒಬ್ರು ಇನ್ಸಿಡೆಂಟ್ ಬಗ್ಗೆ ತನಿಖೆಗೆ ಏನು ಹೋಗ್ತಿದ್ದೀರಿ, ಅವ್ರು ಏನ್ ತೀರ್ಮಾನ ಮಾಡ್ಕೊಳ್ತಾರೆ ನಾವೆಲ್ಲ ಒಪ್ಕೊಳ್ಬೇಕಲ್ಲ. ವಿರೋಧ ಪಕ್ಷದವರು ಒಪ್ಕೊಳ್ಬೇಕು. ಅದ್ರಲ್ಲಿ ಒಂದೊಂದು ಹುಡುಕಿದ್ರೆ ನಂದು ತಪ್ಪಿಲ್ಲ ಅಂತ CM ಹೇಳ್ತಾರೆ, ನನ್ನ ತಪ್ಪಿಲ್ಲ ಅಂತ DCM ಹೇಳ್ತಾರೆ.